ಕೊಳವೆ ಬಾವಿ ಕಳೆದು ಹೋಗಿದೆ, ಹುಡುಕಿ ಕೊಡಿ. ಕೊರೆಯದ ಬೋರ್ವೆಲ್ ಹೆಸರಿನಲ್ಲಿ ಸರ್ಕಾರಿ ಹಣ ಲೂಟಿ. ರಿಂಗ್ ಏಜೆನ್ಸಿಗಳ ಜೊತೆ ಕೈಜೋಡಿಸಿ ಅಧಿಕಾರಿಗಳಿಂದ ಕಳ್ಳಾಟ. ಮನೆ ಮನೆಗೆ ಕುಡಿಯುವ ನೀರು ಪೂರೈಸಲು ಕೊಳವೆ ಬಾವಿ ಕೊರೆಸುವ ಹೆಸರಿನಲ್ಲಿ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರುವ ಮತ್ತೊಂದು ಬೃಹತ್ ಹಗರಣ ಬೆಳಕಿಗೆ ಬಂದಿದೆ. ಒಂದು ಕೊಳವೆ ಬಾವಿಗೆ ಇಂತಿಷ್ಟು ಕಮಿಷನ್ ನಿಗದಿಪಡಿಸಿಕೊಂಡಿರುವ ಅಧಿಕಾರಿಗಳು ಕೊರೆಯದ ಬೋರ್ವೆಲ್ಗಳಿಗೆ ನಕಲಿ ದಾಖಲಾತಿಗಳನ್ನೇ ಆಧರಿಸಿ ಹಣ ಬಿಡುಗಡೆಗೆ ಅನುಮೋದನೆ ಕೊಟ್ಟಿದ್ದಾರೆ. ಆದರೀಗ ಕೊಳವೆ ಬಾವಿಗಳ ಅಸಲಿಯತ್ತು ಪರಿಶೀಲಿಸಲು ಸರ್ಕಾರ ಮುಂದಾಗಿದ್ದು 20 ದಿನಗಳಲ್ಲಿ ರಾಜ್ಯದಲ್ಲಿ 5 ವರ್ಷದಲ್ಲಿ ಕೊರೆದಿರುವ ಕೊಳವೆ ಬಾವಿಗಳ ಸಮಗ್ರ ದಾಖಲಾತಿ ಸಲ್ಲಿಸುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಆದೇಶ ಹೊರಡಿಸಿದೆ. ಆದರೆ ಇಲ್ಲದ ಕೊಳವೆ ಬಾವಿಗಳನ್ನು ಹುಡುಕುವ ಪರಿಸ್ಥಿತಿ ಅಧಿಕಾರಿಗಳಿಗೆ ಬಂದೊದಗಿದೆ. ಹೌದು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಹಾಗೂ ತುಮಕೂರು ಜಿಲ್ಲೆಗಳಲ್ಲಿ 2023-24 ಹಾಗೂ 2024-25ನೇ ಸಾಲಿನಲ್ಲಿ ಅವ್ಯವಹಾರ ನಡೆದಿದ್ದು, ಹಗರಣದ ಬಗ್ಗೆ ತನಿಖೆ ನಡೆಸುವಂತೆ ಇಲಾಖೆಯ ನಿರ್ದೇಶಕರಿಗೆ ಜೂನ್ 2ರಂದು ದೂರು ಸಲ್ಲಿಕೆಯಾಗಿದೆ. ಯಾವ ಜಿಲ್ಲೆಗೆ ಎಷ್ಟು ಬೋರ್ವೆಲ್ಗಳು ಮಂಜೂರಾಗಿವೆ, ಯಾವ್ಯಾವ ಏಜೆನ್ಸಿಗಳಿಗೆ ಯಾವ್ಯಾವ ಅಧಿಕಾರಿಗಳ ಹಂತದಲ್ಲಿ ಅನುಮೋದನೆ ಸಿಕ್ಕಿದೆ, ಹೇಗೆಲ್ಲ ಅಕ್ರಮ ನಡೆದಿದೆ ಎಂಬ ದಾಖಲಾತಿಗಳು ಸ್ಪೈ ಟಿವಿ ಕನ್ನಡಕ್ಕೆ ಲಭ್ಯವಾಗಿವೆ. ಬಹುತೇಕ ಬೋರ್ವೆಲ್ಗಳನ್ನು ಭೌತಿಕವಾಗಿ ಕೊರೆದಿರುವುದಾಗಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಣ ಬಿಡುಗಡೆ ಮಾಡಲಾಗಿದೆ. ಅಕ್ರಮ ತಡೆಯುವ ಉದ್ದೇಶದಿಂದ ಪ್ರತಿಯೊಂದು ಕೊಳವೆ ಬಾವಿ ಕೊರೆಯಲು ಕಡ್ಡಾಯವಾಗಿ ಜಿಪಿಎಸ್ ಲೊಕೇಶನ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಆದರೆ ಒಂದೇ ಜಿಪಿಎಸ್ ಲೊಕೇಶನ್ ತೋರಿಸುವ ಮುಖೇನ ಒಂದೇ ಜಾಗದಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ಯೋಜನೆಗಳಲ್ಲಿ ಮಂಜೂರಾತಿ ಪಡೆದುಕೊಂಡು ಹಲವು ಬೋರ್ವೆಲ್ಗಳನ್ನು ಕೊರೆದಿರುವಂತೆ ತೋರಿಸಲಾಗಿದೆ. ಕೊಳವೆ ಬಾವಿ ಕೊರೆಯಲು ಭೂಭೌತ ವಿಜ್ಞಾನಿಗಳ ಸರ್ವೇಕ್ಷಣಾ ವರದಿ ಕಡ್ಡಾಯ. ಆದರೆ 50% ಬೋರ್ವೆಲ್ಗಳಿಗೆ ಸರ್ವೇಕ್ಷಣಾ ವರದಿಗಳೇ ಇಲ್ಲ. ಇದಲ್ಲದೆ ಪಡೆದಿರುವ ಭೂಭೌತ ಸರ್ವೇಕ್ಷಣಾ ವರದಿಗಳಲ್ಲಿ ಗುತ್ತಿಗೆದಾರರೇ ನಕಲಿ ಸಹಿ ಮಾಡಿದ್ದಾರೆ. ಬಹಳಷ್ಟು ವರದಿಗಳಲ್ಲಿ ದಿನಾಂಕವೇ ಇಲ್ಲ. ಇನ್ನು ಕೆಲವು ವರದಿಗಳಲ್ಲಿ ಸಹಿ ಇಲ್ಲ ಹಾಗೂ ವರದಿಯಲ್ಲಿ ಕನಿಷ್ಠ ಮಾಹಿತಿಯನ್ನ ನಮೂದಿಸಿಲ್ಲ. ಸರಿಯಾಗಿ ಮಣ್ಣಿನ ಪರೀಕ್ಷೆ ನಡೆಸಿ ಭೂಭೌತ ಸರ್ವೇಕ್ಷಣಾ ವರದಿ ನೀಡಲು ಕನಿಷ್ಠ 3 ರಿಂದ 4 ಗಂಟೆ ಸಮಯ ಬೇಕು. ಆದರೆ ಒಂದೇ ದಿನ ಒಬ್ಬನೇ ವ್ಯಕ್ತಿ 30ಕ್ಕೂ ಹೆಚ್ಚು ವರದಿಗಳನ್ನು ತಯಾರಿಸಿಕೊಟ್ಟಿದ್ದಾನೆ. ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ವಿಭಾಗ ಕಚೇರಿಗಳು ಅಧಿಕೃತವಾಗಿ ನೀಡಿರುವ ಭೂಭೌತ ಸರ್ವೇಕ್ಷಣಾ ವರದಿಗಳಲ್ಲಿ ಒಬ್ಬರೇ ಭೂಭೌತ ವಿಜ್ಞಾನಿಯ ಬೇರೆ ಬೇರೆ ರೀತಿಯ ಸಹಿಗಳಿರುವುದು ಕಂಡುಬಂದಿದೆ. ಇದರಿಂದ ನಕಲಿ ವರದಿ ತಯಾರಿಸಲಾಗಿದೆ ಎಂಬುದು ತಿಳಿಯುತ್ತದೆ. ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ವಿಭಾಗ ಕಚೇರಿಗಳು ಅಧಿಕೃತವಾಗಿ ನೀಡಿರುವ ಭೂಭೌತ ಸರ್ವೇಕ್ಷಣಾ ವರದಿಗಳಲ್ಲಿ ಒಬ್ಬರೇ ಭೂಭೌತ ವಿಜ್ಞಾನಿಯ ಬೇರೆ ಬೇರೆ ರೀತಿಯ ಸಹಿಗಳಿರುವುದು ಕಂಡುಬಂದಿದೆ. ಇದರಿಂದ ನಕಲಿ ವರದಿ ತಯಾರಿಸಲಾಗಿದೆ ಎಂಬುದು ತಿಳಿಯುತ್ತದೆ. ಇನ್ನು ಕೋಲಾರ ವಿಭಾಗದಲ್ಲಿ ಭೂಭೌತ ವಿಜ್ಞಾನಿಯ ಹುದ್ದೆ 4-5 ತಿಂಗಳು ಖಾಲಿ ಇತ್ತು. ಈ ಅವಧಿಯಲ್ಲೇ ಅವರ ಸಹಿಯಲ್ಲೇ ವರದಿಗಳು ಸಲ್ಲಿಕೆಯಾಗಿವೆ. ಈ ವರದಿಯನ್ನೇ ಆಧರಿಸಿ ಇಲಾಖೆ ಇಂಜಿನಿಯರ್ಗಳು ಬೋರ್ವೆಲ್ಗಳಿಗೆ ಹಣ ಬಿಡುಗಡೆ ಮಾಡಲು ಅನುಮೋದನೆ ಕೊಟ್ಟಿರುವುದು ಅಕ್ರಮ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ. ಗುತ್ತಿಗೆ ಪಡೆದ ಏಜೆನ್ಸಿಗಳು ಕೊಳವೆ ಬಾವಿ ಕೊರೆದಿರುವ ಬಗ್ಗೆ ದಾಖಲಾತಿಗಳನ್ನು ಇಲಾಖೆಗೆ ಸಲ್ಲಿಸದೆ ನಂತರ ಹಣ ಬಿಡುಗಡೆಗೂ ಮುನ್ನ ಅಧಿಕಾರಿಗಳು ಕಡ್ಡಾಯವಾಗಿ 3ನೇ ವ್ಯಕ್ತಿಯಿಂದ ಪರಿಶೀಲನೆ ನಡೆಸಿ ವರದಿ ಪಡೆಯಬೇಕು. ಈ ನಿಯಮವನ್ನು ಉಲ್ಲಂಘಿಸಿ ಹಣ ಬಿಡುಗಡೆ ಮಾಡಲಾಗಿದೆ. ಹಲವೆಡೆ ಆಯಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒಗೆ ಬೋರ್ವೆಲ್ಗಳನ್ನು ಕೊರೆಯುವ ಮಾಹಿತಿ ನೀಡಿಲ್ಲ. ದಾಖಲಾತಿಗಳಿಗೆ ಅವರ ಸಹಿಯನ್ನು ಪಡೆಯದೆ ಗುತ್ತಿಗೆದಾರ ಏಜೆನ್ಸಿಗಳಿಗೆ ಹಣ ಬಿಡುಗಡೆ ಮಾಡಲಾಗಿದೆ. 10% ಕಮಿಷನ್ ಹಗರಣದಲ್ಲಿ ಅಧಿಕಾರಿಗಳೇ ಭಾಗಿಯಾಗಿರುವ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರಿಂದ ಪರ್ಸೆಂಟೇಜ್ ಕಮಿಷನ್ ಪಡೆದು ಅನುಮತಿ ನೀಡಲಾಗಿದೆ. ಪ್ರತಿ ಬಿಲ್ಗೆ ಚೀಫ್ ಇಂಜಿನಿಯರ್ಗೆ 1%, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ 1%, ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ 3%, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ 5%, ಸಹಾಯಕ ಇಂಜಿನಿಯರ್ಗೆ 10%, ಭೂವಿಜ್ಞಾನಿಗೆ 2% ಹಾಗೂ ಇತರರಿಗೆ 4% ಎಂದು ನಿಗದಿಪಡಿಸಿದ್ದು, ಈ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕಾನೂನು ಸಲಹೆಗಾರ HG ಅನಿಲ್ ಕುಮಾರ್ ಎಂಬುವರು ಇಲಾಖೆಗೆ ದೂರು ನೀಡಿದ್ದಾರೆ. ಅಕ್ರಮಕ್ಕೆ ಒಂದಷ್ಟು ಉದಾಹರಣೆ. 3 ತಿಂಗಳಲ್ಲಿ 4 ಬೋರ್ವೆಲ್. ಕೋಲಾರ ಜಿಲ್ಲೆ ಅರಳೇರಿ ಗ್ರಾಮ ಪಂಚಾಯತ್ ಚಿಕ್ಕನಹಳ್ಳಿ ಗ್ರಾಮದಲ್ಲಿ 4 ಬೋರ್ವೆಲ್ಗಳಿಗೆ ಬಿಲ್ ಪಾವತಿಸಲಾಗಿದೆ. ಇದರಲ್ಲಿ 2 ಬೋರ್ವೆಲ್ಗೆ ಒಂದೇ ಜಿಪಿಎಸ್ ಲೊಕೇಶನ್ ತೋರಿಸಲಾಗಿದೆ. 3 ತಿಂಗಳ ಅಂತರದಲ್ಲಿ ಬೇರೆ ಬೇರೆ ಯೋಜನೆಗಳಡಿಯಲ್ಲಿ ಬಿಲ್ಗಳನ್ನು ಸಲ್ಲಿಸಿ ಹಣ ಬಿಡುಗಡೆ ಮಾಡಿಸಿಕೊಳ್ಳಲಾಗಿದೆ. 84 ಗ್ರಾಮಗಳಲ್ಲಿ
ರೀಡ್ರಿಲ್ ಬಿಲ್. ಮುಳಬಾಗಿಲು ತಾಲೂಕಿನಲ್ಲಿ ಒಂದೇ ಜಿಪಿಎಸ್ ಲೊಕೇಶನ್ನಲ್ಲಿ ಒಂದೇ ದಿನಾಂಕಕ್ಕೆ ಒಂದು ಬೋರ್ವೆಲ್ ಸಫಲ ಮತ್ತು ಇನ್ನೊಂದು ರೀಡ್ರಿಲ್ ಎಂದು ತೋರಿಸಲಾಗಿದೆ. ಒಟ್ಟು 84 ಗ್ರಾಮಗಳಲ್ಲಿ ರೀಡ್ರಿಲ್ ಮಾಡಿರುವುದಾಗಿ ನಕಲಿ ಬಿಲ್ಗಳನ್ನು ಸಲ್ಲಿಸಿ ಹಣ ಬಿಡುಗಡೆ ಮಾಡಿಸಿಕೊಳ್ಳಲಾಗಿದೆ. ಒಬ್ಬನೇ ವ್ಯಕ್ತಿ 4 ಬೇರೆ ಬೇರೆ ಸಹಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಕೊರೆದಿರುವುದಾಗಿ ತೋರಿಸಿರುವ ಬೋರ್ವೆಲ್ ದಾಖಲಾತಿಗಳಲ್ಲಿ ಒಬ್ಬನೇ ಭೂಭೌತ ವಿಜ್ಞಾನಿಯ 4ಕ್ಕೂ ಹೆಚ್ಚು ಬಗೆಯ ಸಹಿಗಳಿರುವುದು ಕಂಡಿದೆ. ವರದಿಯಲ್ಲಿ ವಿವರಗಳೇ ಇಲ್ಲ. ತುಮಕೂರು ಜಿಲ್ಲೆಯಲ್ಲಿ ಕೊರೆಯಲಾದ ಬೋರ್ವೆಲ್ಗಳ ಭೂಭೌತ ಸರ್ವೇಕ್ಷಣಾ ವರದಿಗಳು ಬಹುತೇಕ ನಕಲಿಯಾಗಿವೆ. ವರದಿಗಳಲ್ಲಿ ಜಿಪಿಎಸ್ ವಿವರ ಸೇರಿ ಪ್ರಮುಖ ಅಂಶಗಳನ್ನೇ ನಮೂದಿಸಿಲ್ಲ. ಬರ ಪರಿಹಾರ ನಿಧಿಯಡಿ ಹಣ ಬಿಡುಗಡೆ ಮಾಡಿಸಿಕೊಳ್ಳಲಾಗಿದೆ. ನಿಯಮವೇನು? ಕೊಳವೆ ಬಾವಿ ಅಗತ್ಯತೆ ಬಗ್ಗೆ ಗ್ರಾಮ ಪಂಚಾಯತಿಂದ ಮನವಿ ಪತ್ರ ಬರಬೇಕು. ಕೊರೆಯುವ ಬಗ್ಗೆ ಗ್ರಾಮ ಪಂಚಾಯತಿಗೆ ಮಾಹಿತಿ ನೀಡಿ ಅವರ ಸಹಿ ಪಡೆಯಬೇಕು. ಭೂವಿಜ್ಞಾನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೃಢೀಕರಣ ಪತ್ರ ಕೊಡಬೇಕು. ಕೊಳವೆ ಬಾವಿ ಕೊರೆದಿರುವ ಕುರಿತು 3ನೇ ವ್ಯಕ್ತಿಯಿಂದ ಪರಿಶೀಲನೆ ನಡೆಸಬೇಕು. ಭಾವಚಿತ್ರ ಸಹಿತ ಸ್ಥಳದ ದೃಢೀಕರಣ ಮತ್ತು ಜಿಪಿಎಸ್ ಪಡೆದಿರಬೇಕು. ಐಎಸ್ಐ ಮಾರ್ಕ್ ಇರುವ 175 mm ಸ್ಟೀಲ್ ಕೇಸಿಂಗ್ ಪೈಪ್ ಅಳವಡಿಸಬೇಕು. ಮಾಹಿತಿ ಕೊಡಲು ಅಧಿಕಾರಿಗಳ ಹಿಂದೇಟು. ಬೋರ್ವೆಲ್ ಅಕ್ರಮದ ಬಗ್ಗೆ ದಾಖಲಾದ ದೂರಿನ ಹಿನ್ನೆಲೆಯಲ್ಲಿ 5 ವರ್ಷಗಳಲ್ಲಿ ಕೊರೆದಿರುವ ಕೊಳವೆ ಬಾವಿಗಳ ಬಗ್ಗೆ 7 ದಿನಗಳಲ್ಲಿ ಮಾಹಿತಿ ಒದಗಿಸುವಂತೆ ಎಲ್ಲಾ ಕಾರ್ಯಪಾಲಕ ಇಂಜಿನಿಯರ್ಗಳಿಗೆ ಆಗಸ್ಟ್ನಲ್ಲಿ ಆಯುಕ್ತರು ಆದೇಶಿಸಿದರು. ಆದರೆ ಯಾವುದೇ ವಿಭಾಗದಿಂದಲೂ ಮಾಹಿತಿ ನೀಡಿಲ್ಲ. ಹೀಗಾಗಿ 20 ದಿನಗಳಲ್ಲಿ ಕಡ್ಡಾಯವಾಗಿ ಮಾಹಿತಿ ಕೊಡಬೇಕು ಎಂದು ಇಲಾಖೆಯ ಆಯುಕ್ತರು ಮತ್ತೆ ಆದೇಶ ಹೊರಡಿಸಿದ್ದಾರೆ.